ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಭವ್ಯ. ಫ್ರೆಂಡ್ಸ್, ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಿದ್ದೀನಿ. ಬ್ಯಾಂಗ್ಳೂರಲ್ಲಿ ನಮ್ಮ ರೊಟೀನ್ನ ನಾವು ಸ್ಟಾರ್ಟ್ ಮಾಡಿದ್ದೀವಿ. ನಮ್ಮ ಡೈಲಿ ರೊಟೀನ್ ಹೇಗಿರುತ್ತೆ ಬ್ಯಾಂಗ್ಳೂರಲ್ಲಿ ಅದನ್ನು ನಾನು ಇವತ್ತಿಂದ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ಬೆಳಗ್ಗೆ ಎದ್ದು ವಾಕ್ ಹೋಗಿದ್ವಿ. ನಾನು ಈ ಕೆರೆನ ತುಂಬ ಸಲ ತೋರಿಸಿದ್ದೀನಿ. ತುಂಬ ಅಂದರೆ ತುಂಬಾ ನೀರಿತ್ತು ಇಲ್ಲಿ. ಬಟ್ ಈ ಸಲ ಮಳೆ ತುಂಬಾ ಕಮ್ಮಿ ಆಗಿರೋದ್ರಿಂದ ನೋಡಿ ನೀರೇ ಇಲ್ಲ ಜಾಸ್ತಿ. ಆವಾಗ ಈ ಸೇತುವೆವರೆಗೂ ಇತ್ತು ನೀರು, ಬಟ್ ಇವಾಗ ತುಂಬಾ ಕಮ್ಮಿ ಆಗಿಬಿಟ್ಟಿದೆ. ಅದನ್ನೇ ನೋಡ್ತಾ ಹೋಗ್ತಿದ್ವಿ. ಹಾಗೆ ಹೋಗ್ತಾ ಇರಬೇಕಾದ್ರೆ ಒಂದು ಹಾವನ್ನ ನೋಡಿದ್ವಿ. ಒಂದು ಹಾವಿದೆಯಲ್ಲ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ರೆ ಒಂದೋಗಿ ಎರಡಾಯಿತು, ಎರಡೋಗಿ ಮೂರಾಯಿತು, ಕೊನೆಗೆ 4 ಹಾವು ಒಂದೇ ಕಡೆ ಒಂದೇ ಸೈಜ್ ಇತ್ತು. ಸಂಜು ನನಗೆ ತೋರಿಸ್ತಾನೆ ಇದ್ರು, ನೋಡು ಅಲ್ಲೊಂದು ಹಾವು ಹೋಗ್ತಿದೆ, ಇಲ್ಲೊಂದು ಹಾವು ಹೋಗ್ತಿದೆ ಅಂತ ಹೇಳಿ. ನನಗಂತೂ ಮೊದಲೇ ಹಾವು ಅಂದರೆ ಸಿಕ್ಕಾಪಟ್ಟೆ ಭಯ. ಮನೇಲೂ ಯಾವುದಾದ್ರೂ ವಿಂಡೋ ಓಪನ್ ಆಗಿದ್ರು ಹಾವು ಬಂದ್ಬಿಡುತ್ತೇನೋ ಅನ್ನೋಷ್ಟು ಭಯದಲ್ಲೇ ಇರ್ತೀನಿ ನಾನು. ಅದರಲ್ಲಿ ಬೇರೆ ಅವತ್ತು ಹಾವು ನೋಡ್ಬಿಟ್ನಾ. ಇನ್ನು ಮನೆಗೆ ಬಂದಮೇಲಂತೂ ನನಗೆ ಯಾವ ಚೇರ್ ಕೆಳಗಡೆ ನೋಡು, ಯಾವ ಕಾಟ್ ಕೆಳಗಡೆ ನೋಡಿ, ಎಲ್ಲಿ ನೋಡಿದ್ರು ಇಲ್ಲಿದೆಯೇನೋ ಅನ್ನೋ ಥರನೇ ಫೀಲ್ ಆಗ್ತಿತ್ತು. ನನಗೆ ಹಾವು ಅಂತಂದ್ರೇ ಸಿಕ್ಕಾಪಟ್ಟೆ ಭಯ. ಅದನ್ನು ನೋಡಿದಾಗ್ಲಿಂದನೂ ನನಗೆ ತುಂಬಾ ಭಯ ಆಗ್ತಿತ್ತು. ಹಾಗೆ ವಾಕ್ ಮುಗಿಸ್ಕೊಂಡು ಮನೆಗೆ ಬಂದಮೇಲೆ ಸ್ನಾನ ಮಾಡಿ ಪೂಜೆ ಮಾಡಿ ಹಾಗೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಇವಾಗ ಸ್ವಲ್ಪ ಔಟ್ಸೈಡ್ ಹೋಗಬೇಕಾಗಿತ್ತು. ಮನೆಗೆ ಗ್ರಾಸರಿ ಎಲ್ಲ ತೊಗೊಳ್ಬೇಕಾಗಿತ್ತು. ಊರಿಗೆ ಹೋಗೋದಕ್ಕಿಂತ ಮುಂಚೆ ಗ್ರಾಸರಿ ಎಲ್ಲನೂ ಸ್ವಲ್ಪ ಖಾಲಿ ಮಾಡಿಬಿಟ್ಟಿದೆ. ಅದಕ್ಕೆ ಇವಾಗ ತೊಗೊಂಡು ಬರೋಣ ಅಂತ ಹೇಳಿ ಹಾಗೆ ಸ್ವಲ್ಪ ಕಿಚನ್ ಐಟಮ್ ತೊಗೊಳ್ಬೇಕಾಗಿತ್ತು. ಕಿಚನ್ಗೆ ಬೇಕಾಗಿರೋಂಥದ್ದನ್ನ ಅದನ್ನೆಲ್ಲ ತೊಗೊಂಡು ಚಿಕ್ಕದಾಗಿ ಒಂದು ಸ್ಮಾಲ್ ಶಾಪಿಂಗ್ ಮುಗಿಸ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಡ್ರೆಸ್ ಎಲ್ಲ ತೊಗೊಳ್ಬೇಕಾಗಿತ್ತು ಚಿನ್ನುಗೆ ಅಂತ ಹೇಳಿ. ಅದಕ್ಕೆ ಇವಾಗ ಹೋಗ್ತಾ ಇದ್ದೀವಿ. ನೋಡೋಣ ಏನು ತೊಗೊಳ್ತೀವಿ, ಏನು ಬಿಡ್ತೀವಿ ಅಂತ ಅಂದ್ಬಿಟ್ಟು ತೊಗೊಂಡಾದ್ಮೇಲೆ ತೋರಿಸ್ತೀನಿ ಏನೇನು ಶಾಪಿಂಗ್ ಮಾಡಿದೆ ಅಂತ ಹೇಳಿ. ಚಿನ್ನು ಅಂತೂ ಅವನನ್ನು ತೋರಿಸಿದ್ರೆ ಹಾಯ್ ಮಾಡು ಅಂತಂದರೆ ಸುಮ್ಮನೆ ಏನೇನಾದರೂ ತರಲೆಗಳು ಮಾಡ್ತಾನೆ ಇರ್ತಾನೆ. ಬೇಕು ಅಂತಲೇ ಆಡೋದು ಇದೆಲ್ಲ. ನಾನು ಅವನನ್ನ ಹತ್ರ ಹಾಯ್ ಮಾಡು ಅಂತ ಹೇಳಿದಾಗ ಆ ರೀತಿ ಬೇಕು ಅಂತಲೇ ಏನೇನೋ ಆ ಥರ ಮಾಡ್ತಾನೆ. ಹಾಗೆ ಇವಾಗ ಡಿಮಾರ್ಟ್ ಹತ್ರ ಬಂದ್ವಿ. ನಾನು ಆಲ್ಮೋಸ್ಟ್ ಡಿಮಾರ್ಟಲ್ಲೇ ತೊಗೊಳ್ಳೋದು ಗ್ರಾಸರಿ ಎಲ್ಲನೂ. ಇಲ್ಲಿ ಗ್ರಾಸರಿ ಎಲ್ಲ ನನಗೆ ತುಂಬಾ ಇಷ್ಟ ಆಗುತ್ತೆ. ತುಂಬ ಒಳ್ಳೆ ಪ್ರೈಸ್ಗೆ ತುಂಬ ಒಳ್ಳೆ ಕ್ವಾಲಿಟಿ ಗ್ರಾಸರಿ ಎಲ್ಲ ಸಿಗುತ್ತೆ. ಸೊ ಅದರಿಂದಾಗಿ ಆಲ್ಮೋಸ್ಟ್ ನಾನು ಜಾಸ್ತಿ ಐಟಮ್ಸ್ ಎಲ್ಲನೂ ಇಲ್ಲೇ ತೊಗೊಳ್ಳೋದು. ಹಾಗೆ ಕಿಚನ್ ಐಟಮ್ಸ್ ಕೂಡ ತುಂಬಾ ಚೆನ್ನಾಗಿರೋವಂಥ ಒಳ್ಳೆ ಕ್ವಾಲಿಟಿ ಕಿಚನ್ ಐಟಮ್ಸ್ ಎಲ್ಲ ಸಿಗುತ್ತೆ. ಅದಕ್ಕೆ ಇಲ್ಲಿ ತೊಗೊಳ್ತೀನಿ. ಚಿನ್ನು ಅಂತೂ ಇಲ್ಲಿಗೆ ಬಂದಾಗೆಲ್ಲ ಮಿಸ್ ಮಾಡಿದೆ. ಐಸ್ ಕ್ರೀಮ್ ಮತ್ತು ಪಾಪ್ಕಾರ್ನ್ ಇದೆಲ್ಲ ಮಿಸ್ ಮಾಡ್ದೇ ತೊಗೊಳ್ತಾನೆ. ಅವನಿಗೆ ಸಿಕ್ಕಾಪಟ್ಟೆ ಇಷ್ಟ ಪಾಪ್ಕಾರ್ನ್ ಎಲ್ಲ. ಅದಕ್ಕೆ ಹೇಳಿ ಇವಾಗ ತೊಗೊಂಡಿದ್ದಾನೆ ಅವನು. ಹಾಗೆ ನಮ್ಮ ಚಿನ್ನು ಅವನೇನಾದರೂ ತಿಂತಾಯಿದ್ರೆ ಅವನ ಜೊತೆ ನಾನು ತಿನ್ಬಿಡ್ಬೇಕು. ನಾನು ಮನೇಲಿ ಹೋಗಿ ತಿಂತೀನಿ ಕಣೋ, ನನಗಿವಾಗ ಬೇಡ ಅಂತಂದ್ರೂ ಇಲ್ಲ ನೀನು ಅಮ್ಮ ಈಗಲೇ ತಿನ್ನಬೇಕು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾನೆ. ಯಾಕಂದರೆ ಅವನದು ಬೇಗ ಖಾಲಿ ಆಗಿಬಿಡುತ್ತೆ, ನಂದು ಹಾಗೆ ಇರುತ್ತೆ ಅಂದ್ಬಿಟ್ಟು ಓಪನ್ ಮಾಡಿ ಕೊಟ್ಟಿದ್ದಾನೆ. ಈ ರೀತಿ ಮಾಡ್ತಾನೆ ಯಾವಾಗ್ಲೂ. ಅಲ್ಲಿಂದ ಮುಗಿಸ್ಕೊಂಡು ಡಿಮಾರ್ಟಿಂದ ನಾವು ಡೈರೆಕ್ಟ್ ಸ್ಕೇಟಿಂಗ್ ಕ್ಲಾಸ್ ಹತ್ರ ಬಂದ್ವಿ. ಚಿನ್ನನ ಸ್ಕೇಟಿಂಗ್ ಕ್ಲಾಸ್ಗೆ ಜಾಯ್ನ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೆ ಒಂದು 3-4 ಕಡೆ ವಿಚಾರಿಸಿದ್ದೀವಿ. ಇವಾಗ ಡೈರೆಕ್ಟಾಗಿ ಒಂದ್ಸಲ ನೋಡ್ಕೊಂಡು ಹೋಗೋಣ ಯಾವ ರೀತಿ ಹೇಳ್ಕೊಡ್ತಾರೆ ಏನು ಅಂತಂದ್ಬಿಟ್ಟು. ಮಕ್ಕಳನ್ನ ಯಾವುದಾದ್ರು ಒಂದು ಕ್ಲಾಸ್ಗೆ ನಾವು ಜಾಯ್ನ್ ಮಾಡಿಸೋದಕ್ಕಿಂತ ಮುಂಚೆ ಒಂದು 4-5 ಕಡೆ ವಿಚಾರಿಸೋದು ಬೆಸ್ಟ್ ಅಲ್ವಾ. ಅದಕ್ಕೆ ಒಂದು ಸಲ ಡೈರೆಕ್ಟಾಗಿ ನೋಡ್ಕೊಂಡು ಹೋಗೋಣ ಯಾವ ರೀತಿ ಕಲಿಸ್ತಾರೆ, ಹೇಗಿರುತ್ತೆ ಅಂತ ಹೇಳಿಬಿಟ್ಟು ಕರ್ಕೊಂಡು ಬಂದ್ವಿ. ಅವನನ್ನು ಕೂರಿಸ್ಕೊಂಡು ತೋರಿಸ್ತಿದ್ದೀವಿ. ಅವನಿಗೆ ಸಿಕ್ಕಾಪಟ್ಟೆ ಇಷ್ಟ ಈ ಥರ ಎಲ್ಲ ಸ್ಪೋರ್ಟ್ಸಲ್ಲೆಲ್ಲ ಅವನಿಗೆ ತುಂಬ ಇಷ್ಟಪಡ್ತಾನೆ. ಸೊ ಅದರಿಂದಾಗಿ ಯಾವುದಾದ್ರೂ ಒಂದು ಕ್ಲಾಸಲ್ಲಿ ಆ್ಯಕ್ಟಿವ್ ಆಗಿರಲಿ ಅಂತ ಹೇಳಿ. ಯಾಕಂದರೆ ಮಕ್ಕಳು ಬರೀ ಸ್ಕೂಲ್ಗೆ ಹೋಗೋದು, ಓದೋದು, ಬರೆಯೋದು ಇದೇ ಆಗಿಬಿಟ್ರೆ ಅವ್ರಿಗೂ ತುಂಬ ಬೋರಿಂಗ್ ಅನಿಸ್ತಾ ಇರುತ್ತೆ ಲೈಫ್ ಅಲ್ವಾ. ಸ್ವಲ್ಪ ಸ್ಕೂಲ್ಗೆಲ್ಲ ಹೋಗ್ಬಿಟ್ಟು ಬಂದು ಅವ್ರು ಈ ಥರದಕ್ಕೆಲ್ಲ ಹೋದರೆ ಅವ್ರಿಗೂ ಮೈಂಡ್ ರಿಲ್ಯಾಕ್ಸ್ ಆಗಿರುತ್ತೆ. ತುಂಬ ಚೆನ್ನಾಗಿ ಓದೋದ್ರ ಕಡೆನೂ ಕಾನ್ಸಂಟ್ರೇಟ್ ಮಾಡ್ತಾರೆ. ಹಾಗೆ ಅವ್ರಿಗೊಂದು ಬಾಡಿ ಎಕ್ಸಸೈಸ್ ಕೂಡ ಆಗುತ್ತೆ. ತುಂಬಾ ಆ್ಯಕ್ಟಿವ್ ಆಗಿರ್ತಾರೆ ಮಕ್ಕಳು. ಯಾವುದಾದ್ರೂ ಒಂದು ಸ್ಪೋರ್ಟ್ಸಲ್ಲಿ ಇರಬೇಕು, ಅವ್ರಿಗೂ ಕೂಡ ಹೆಲ್ತ್ಗೂ ಒಳ್ಳೆಯದಲ್ವ. ಸೊ ಅದರಿಂದಾಗಿ ಸ್ವಲ್ಪ ಟೈಮ್ ಕುತ್ಕೊಂಡು ನೋಡಿದ್ವಿ ಯಾವ ರೀತಿ ಎಲ್ಲ ಹೇಳ್ಕೊಡ್ತಾರೆ ಅಂತೇಳಿ. ಹಾಗೆ ಅಲ್ಲಿ ಆಫೀಸಲ್ಲೆಲ್ಲ ವಿಚಾರಿಸ್ಕೊಂಡು ಯಾವ ರೀತಿ ಇರುತ್ತೆ ಏನು ಅಂತ ಹೇಳಿ ಫೀಸ್ ಬಗ್ಗೆ ಎಲ್ಲ ತಿಳ್ಕೊಂಡು ಹೊರಟ್ವಿ. ನೆಕ್ಸ್ಟ್ ಬೇರೆ ಇನ್ನೂ 1-2 ಕಡೆ ವಿಚಾರಿಸ್ಬಿಟ್ಟು ಸೇರಿಸೋಣ ಅಂತ. ಒಂದೇ ಸಲ ಒಂದು ಕಡೆ ವಿಚಾರಿಸ್ಬಿಟ್ಟು ಏನಕ್ಕೆ ಅಲ್ವಾ, ಅದಕ್ಕೆ 1-2 ಕಡೆ ವಿಚಾರಿಸ್ಬಿಟ್ಟು ಜಾಯ್ನ್ ಮಾಡಿಸೋಣ, ನಮಗೆಲ್ಲ ಹತ್ರ ಆಗುತ್ತೆ ಅಲ್ಲಿ ಜಾಯ್ನ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ಐಸ್ ಕ್ರೀಮ್ ಮುಗಿಸಾಯಿತು. ನಮ್ಮ ಚಿನ್ನು ಇವಾಗ ಆಗಲೇ ಪಾಪ್ಕಾರ್ನ್ ತಿನ್ಕೊಂಡು ಕೂತಿದ್ದಾನೆ. ಅವನ ಜೊತೆಗೆ ನಾನು ತಿನ್ನಬೇಕು. ನನ್ನ ಪಾಕೆಟ್ನ ನಾನು ಎತ್ತಿಟ್ಕೊಂಡಿದ್ದೀನಿ, ನಾನು ಮನೇಲಿ ಹೋಗಿ ತಿಂತೀನಿ ಅಂತ. ಇಲ್ವಂತೆ, ಎರಡನ್ನೂ ಓಪನ್ ಮಾಡ್ಕೊಂಡು ಕೂತಿದ್ದಾನೆ. ಇಲ್ಲ ಇದನ್ನು ನೀನು ಅಮ್ಮ ಈಗಲೇ ತಿನ್ನಬೇಕು ಅಂತ. ಈ ಹುಡುಗ ಯಾವಾಗಲೂ ಅಷ್ಟೇ, ಚಿಕ್ಕವನಿದ್ದಾಗಲಿಂದನೂ ಅಷ್ಟೇ ಇವನ ಜೊತೆ ನಾನು ತಿನ್ನಬೇಕು, ನನಗೆ ಅಂತ ಎತ್ತಿಟ್ಕೊಂಡಿರೋದನ್ನ ಎತ್ತಿಟ್ಕೊಳ್ಳೋಕೆ ಬಿಡೋದೇ ಇಲ್ಲ. ಜೊತೆಲಿ ತಿನ್ನು ಅಂತ ಚಿಕ್ಕವನಿದ್ದಾಗಲಿಂದನೂ ಹಠ ಮಾಡ್ತಾನೆ. ಒಂದೊಂದು ಮಕ್ಕಳದು ಒಂದೊಂದು ಥರ ಕ್ಯಾರೆಕ್ಟರ್ ಅಲ್ವಾ. ಹಾಗೆ ಅವ್ರ ಪಪ್ಪನಿಗೂ ಕೊಡ್ತಾಯಿದ್ದಾನೆ, ಅವ್ರ ಅಪ್ಪನಿಗೂ ಶೇರ್ ಮಾಡಿಕೊಂಡು
ತಿನ್ನೋದು. ಸಂಜುನು ಸ್ವಲ್ಪ ಹಾಗೆ ಇಸ್ಕೊಂಡು ತಿನ್ಕೊಂಡು ಕಾರ್ ಡ್ರೈವ್ ಮಾಡ್ಕೊಂಡು ಬರ್ತಿದ್ದಾರೆ. ಓಕೆ ಫ್ರೆಂಡ್ಸ್, ಮನೆಗೆ ಹೋದ್ಮೇಲೆ ನಾನು ಏನೇನು ತೊಗೊಂಡೆ ಅನ್ನೋದನ್ನು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಹಾಗೆ ಅಲ್ಲಿಂದ ಬರ್ತಾ ಸ್ವಲ್ಪ ಕಿಚನ್ ಐಟಮ್ಸ್ ಎಲ್ಲನೂ ತೊಗೊಂಡು ಬಂದೆ ನಾನು. ಇದು ಬಂದು ಹಾಲೆಲ್ಲನೂ ಬಿಸಿ ಮಾಡೋದಕ್ಕೆ, ಹಾಲು, ಟೀ, ಕಾಫಿ ಅದಕ್ಕೆ. ಹಾಗೆ ಇದೊಂದು ಪಾತ್ರೆ, ಏನಾದರೂ ಸಾಂಬಾರು ಏನಾದರೂ ಎಕ್ಸ್ಟ್ರಾ ಮಿಕ್ಕಿದಾಗ ಹಾಕೋದಕ್ಕೆ ಅಂತ ತೊಗೊಂಡಿದ್ದೀನಿ. ಹಾಗೆ ಇದನ್ನು ತೊಗೊಂಡಿದ್ದೆ, ಒಂದು ಸ್ಟೀಲ್ ಕಡಾಯಿನ ತೊಗೊಂಡೆ. ಇದು ಬಂದು ಬಜ್ಜಿ, ಬೋಂಡ ಇದೆಲ್ಲ ಮಾಡೋದಕ್ಕೆ ಅಂತ ಹೇಳಿ. ಹಾಗೆ ಇಲ್ಲೊಂದು ಸ್ಟೇನ್ಲೆಸ್ ಸ್ಟೀಲ್ದು ತೊಗೊಂಡೆ. ತುಂಬ ವೆಯ್ಟ್ ಇದೆ, ಎತ್ತೋದಕ್ಕಾಗಲ್ಲ, ಅಷ್ಟು ಭಾರ ಇದೆ, ಚೆನ್ನಾಗಿದೆ. ಹಾಗೆ ಒಂದು ಆಮ್ಲೆಟ್ ಮಾಡೋವಂಥ ಪಾನ್ ಕೂಡ ತೊಗೊಂಡೆ. ಇದು ಕೂಡ ಚೆನ್ನಾಗಿದೆ ಪ್ಯಾನು. ಹಾಗೆ ಒಂದು ಬಟರ್ಫ್ಲೈ ಅವ್ರದ್ದು 3 ಲೀಟರ್ಸ್ ಕುಕ್ಕರ್ ತೊಗೊಂಡೆ. ಈಗ 5 ಲೀಟರ್ಸ್ದಿದೆ, ಫುಲ್ ಸ್ಟೀಲ್ದು ತೊಗೊಂಡಿದ್ದೀನಿ. ಅಲ್ಯೂಮಿನಿಯಮ್ದೆಲ್ಲ ಇದೆ, ಬಟ್ ಅದನ್ನೆಲ್ಲ ಚೇಂಜ್ ಮಾಡಿಬಿಟ್ಟು ಫುಲ್ ಸ್ಟೀಲ್ದು ಮಾತ್ರ ತೊಗೊಳ್ಳೋಣ ಅಂತ ಹೇಳಿ ಇದನ್ನೆಲ್ಲ ತೊಗೊಂಡು ಬಂದಿದ್ದೀನಿ. ಕ್ವಾಲಿಟಿ ಅಂತೂ ಸೂಪರ್ ಆಗಿದೆ, ತುಂಬ ವೆಯ್ಟ್ ಇದೆ, ಏನೇ ಮಾಡಿದ್ರೂ ಸೀದೋಗಲ್ಲ, ಚೆನ್ನಾಗಿರುತ್ತೆ ಪಾತ್ರೆ. ಸೊ ಅದಕ್ಕೆ ಸ್ವಲ್ಪ ವೆಯ್ಟ್ ಇರೋವಂಥದ್ದನ್ನು ತೊಗೊಳ್ಳೋಣ ಅಂತ ಹೇಳಿ ವೆಯ್ಟ್ ಇರೋವಂಥ ಪಾತ್ರೆಗಳನ್ನ ನಾನು ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿದೆ. ಕಾಂಪ್ಲೈನ್ ಬಾಯ್ ತೋರ್ಸು. ಹಾಗೆ ಅಲ್ಲಿಂದ ಬರ್ತಾನೆ ನಾವು ಚಿಕನ್ ತಗೊಂಡು ಬಂದಿದ್ವಿ. ಇವಾಗ ನಾನು ಪೆಪ್ಪರ್ ಚಿಕನ್ ಮಾಡಿದ್ದೆ. ಟೇಸ್ಟ್ ಅಂತೂ ಸೂಪರ್ ಆಗಿತ್ತು. ನಾನು ರೆಸಿಪಿನ ತುಂಬ ಸಲ ಶೇರ್ ಮಾಡಿದ್ದೀನಿ, ಅದರಿಂದಾಗಿ ನಾನು ರೆಸಿಪಿನೇನು ಶೂಟ್ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ತುಂಬ ಚೆನ್ನಾಗಿರುತ್ತೆ. ಒನ್ ಟೈಮ್ಗೆ ರೈಸ್ ಜೊತೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಚಪಾತಿ, ಪೂರಿ, ದೋಸೆ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್, ತುಂಬ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ರೊಟ್ಟಿಗಂತೂ ಸಖತ್ತಾಗಿರುತ್ತೆ. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಹಾಗೆ ಈ ಒಂದು ಕ್ಲಿಪ್ಪಿಂಗ್ ಬಂದು ನಾನು ಊರಿಗೆ ಹೋಗೋದಕ್ಕಿಂತ ಮುಂಚೆ ತೆಗೆದಿದ್ದಂಥ ಕ್ಲಿಪ್ಪಿಂಗು. ರಾಗಿ ಮಲ್ಟ್ ಮಾಡಿಸೋಣ ಅಂತ ಹೇಳಿ ರಾಗಿ ಎಲ್ಲನೂ ನೆನೆಸಿಟ್ಟಿದೆ. ಇದನ್ನೆಲ್ಲ ಮಾಡಿಸೋದಕ್ಕೆ ತುಂಬ ದಿನಗಳು ತಗೊಳುತ್ತಲ್ವ, ಒಂದು 10 to 12 ಡೇಸೇ ತಗೊಳ್ಬಿಡುತ್ತೆ. ಇವಾಗ ನಾನು ರಾಗಿ ಎಲ್ಲನೂ ನೆನೆಸಿಟ್ಟು, ರಾಗಿ, ಮಿಲೆಟ್ಸ್ ಇದನ್ನೆಲ್ಲ ಓವರ್ ನೈಟ್ ನೆನೆಸಿ ಇದನ್ನು ಮೊಳಕೆ ಕಟ್ಟಿಸ್ಬಿಟ್ಟು ಮಾಡಬೇಕಿರುತ್ತೆ. ಇದನ್ನು ಸಹ ನಾನು ರಾಗಿ ಮಲ್ಟನ್ನ ಹೇಗೆ ಮಾಡಿಸ್ತೀನಿ ಅನ್ನೋದನ್ನ ಶೇರ್ ಮಾಡಿದ್ದೀನಿ. ಫುಲ್ ವಿಡಿಯೋ ಬೇಕಾದರೆ ನನ್ನ ಚಾನಲಲ್ಲಿ ಇರುತ್ತೆ, ಚೆಕ್ ಮಾಡಿ. ಓಕೆ, ಇದನ್ನೆಲ್ಲ ನಾನು ಊರಿಗೆ ಹೋಗೋದಕ್ಕಿಂತ ಮುಂಚೆನೇ ರಾಗಿ ಎಲ್ಲನೂ ಈ ರೀತಿ ಓವರ್ ನೈಟ್ ನೆನೆಸಿ ಅದನ್ನೆಲ್ಲ ಮೊಳಕೆ ಕಟ್ಟಿ, ಮೊಳಕೆ ಬರೆಸಿ ಅದನ್ನೆಲ್ಲ ಬಿಸಿಲಲ್ಲೆಲ್ಲ ಚೆನ್ನಾಗಿ ಒಣಗಿಸಿ, ಕೆಲವೊಂದನ್ನು ಫ್ರಿಡ್ಜಲ್ಲಿಟ್ಟು, ರಾಗಿ ಎಲ್ಲ ಔಟ್ಸೈಡೇ ಇಡ್ಬೋದಲ್ವ, ಏನೂ ಆಗೋದಿಲ್ಲ ಜಾಸ್ತಿ ದಿನ ಬಿಟ್ಟು ಬಂದ್ರು ಅಂತ ಹೇಳಿ ಎಲ್ಲ ನೋಡಿ. ಫಸ್ಟು ನೈಟ್ ಪೂರ್ತಿ ಒಳಗಡೆನೇ ಒಣಗಾಕಿದ್ದೀನಿ. ಫ್ಯಾನ್ ಹಾಕಿ ಫುಲ್ ಓವರ್ ನೈಟು ಹೀಗೆ ಫ್ಯಾನ್ ಗಾಳಿಲಿ ಆರಿಸ್ಬಿಟ್ಟು, ಬೆಳಗ್ಗೆ ಎದ್ದು ಇದನ್ನು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಅದನ್ನೆಲ್ಲ ಎತ್ತಿಟ್ಬಿಟ್ಟು ಊರಿಗೆ ಹೋಗಿದ್ದೆ. ಬಂದು ಅದನ್ನೆಲ್ಲ ಫ್ರೈ ಮಾಡಿ ಮಾಲ್ಟ್ ಪೌಡರ್ ಮಾಡಿಸ್ಕೊಂಡ್ರೆ ಆಯಿತು ಅಂತ ಹೇಳಿ ಮಾಲ್ಟ್ ಪೌಡರ್ನ ಮಾಡಿಸಿಟ್ಬಿಟ್ಟು ಹೋದರೆ ನಾನು ಬರೋದು 1 ಮಂತ್ ಆಗುತ್ತೆ. ಅಲ್ಲಿವರೆಗೂ ಸಂಜು ಅಂತೂ ಓಪನ್ ಮಾಡಿನೂ ಸಹ ನೋಡೋದಿಲ್ಲ ಅಂತ ಹೇಳಿಬಿಟ್ಟು ಎಲ್ಲ ಚೆನ್ನಾಗಿ ಒಣಗಿಸಿ ಇಟ್ಬಿಟ್ಟು ಹೋಗೋಣ, ಬಂದು ಫ್ರೈ ಎಲ್ಲ ಮಾಡಿಬಿಟ್ಟು ಆಮೇಲೆ ಮಾಡಿಸಿದ್ರಾಯ್ತು ಅಂತ ಹೇಳಿ ಎಲ್ಲನೂ ಈ ರೀತಿ ಮಾಡಿಸಿಟ್ಬಿಟ್ಟು ಹೋಗಿದ್ದೀನಿ. ಎಲ್ಲ ಥರದ ಕಾಳು, ಏನೇನು ಕಾಳು ಅಂತಂದರೆ ಹುರುಳಿಕಾಳು, ಹೆಸರು ಕಾಳು, ಹಾಗೆ ಅಲಸಂದೆ ಕಾಳು ಇರ್ಬೋದು, ಎಲ್ಲ ಥರದ್ದೂ, ಕಡಲೆಕಾಳು, ಉದ್ದಿನಕಾಳು, ಮೆಂತ್ಯ, ಗೋಧಿ, ಈ ಥರದ್ದು ಏನೇನು ಮೊಳಕೆ ಬರುತ್ತೋ ಎಲ್ಲ ಥರದೂ ಮೊಳಕೆ ಕಟ್ಟಿ ಅದನ್ನೆಲ್ಲನೂ ಚೆನ್ನಾಗಿ ಒಣಗಿಸ್ಬಿಟ್ಟು ಹೋಗಿದೆ. ಇನ್ನು ಮಿಕ್ಕಿದ ಕಾಳುಗಳನ್ನೆಲ್ಲ ಹಾಗೆ ವಾಶ್ ಮಾಡಿ ಚೆನ್ನಾಗಿ ಒಣಗಿಸಿ ಡ್ರೈ ರೋಸ್ಟ್ ಮಾಡೋದು. ನೋಡ್ತಿರ್ಬೋದು, ನಾನು ಸುಮಾರು ಒಂದು 48ರಿಂದ ಒಂದು 50 ಥರದ ಐಟಮ್ಸ್ನ ನಾನು ಹಾಕ್ತೀನಿ. ತುಂಬ ಹೆಲ್ದಿ ಡ್ರಿಂಕ್ ಅಂತಲೇ ಹೇಳ್ಬೋದು ರಾಗಿ ಮಾಲ್ಟು. ಬೆಳಗಿನ ಬ್ರೇಕ್ಫಾಸ್ಟ್ಗೆ ಹೆಲ್ದಿಯಾಗಿ ತೊಗೊಳ್ಬೇಕಲ್ವ. ನೋಡಿ, ಎಲ್ಲ ಥರದ ಕಾಳು ಇರುತ್ತೆ. ಹಾಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲನೂ ಹಾಕಿ ಮಾಡಿಸ್ಕೊಳ್ತೀನಿ ನಾನು. ಫುಲ್ ಡೀಟೇಲಾಗಿ ಬೇಕು ಅಂತ ಅನ್ನೋದಾದರೆ ನನ್ನ ಚಾನಲಲ್ಲಿ ಫುಲ್ ಡೀಟೇಲಾಗಿ ತೋರಿಸಿದ್ದೀನಿ, ನಾನು ಯಾವ ರೀತಿ ಮಾಡ್ಕೊಳ್ತೀನಿ ಅಂತ ಸ್ಟೆಪ್ ಬೈ ಸ್ಟೆಪ್ ಇದೆ. ಒಂದು ಸಲ ಚೆಕ್ ಮಾಡಿ. ತುಂಬಾ ಒಳ್ಳೆಯದು, ಹೆಲ್ದಿಯಾಗಿ ಮನೇಲೇ ಮಾಡ್ಕೊಳ್ಬೋದು. ಸುಮಾರು ಒಂದು 10 to 12 ಡೇಸ್ ಹಿಡಿಯುತ್ತೆ ಈ ಥರ ಎಲ್ಲ ತೊಳೆದು ಮೊಳಕೆ ಕಟ್ಟಿ ಅದನ್ನೆಲ್ಲ ಒಣಗಿಸಿ ಅದನ್ನೆಲ್ಲ ಈ ಥರ ಫ್ರೈ ಮಾಡಿ ಆಮೇಲೆ ಮಾಡಿಸೋಷ್ಟರಲ್ಲಿ 1 ವೀಕ್ ಆದರೂ ಬೇಕೇ ಆಗುತ್ತೆ. ಸೊ ನಾನು ಅದಕ್ಕೆ ಊರಿಗೆ ಹೋಗೋದಕ್ಕಿಂತ ಮುಂಚೆ ಎಲ್ಲ ನೆನೆಸಿಟ್ಟು ಒಣಗಿಸಿ ಹೋಗಿದ್ದೆ. ಇವಾಗ ಊರಿಂದ ಬಂದು ಇದನ್ನೆಲ್ಲ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸುಮಾರು ಒಂದು 30 kg ಅಷ್ಟು ಮಾಡಿಸ್ಕೊಳ್ತೀನಿ. ಇದು ನನಗೆ ಒಂದು 6ರಿಂದ 7 ತಿಂಗಳು ಬರುತ್ತೆ. ನಾವು ಇರೋದು 3 ಜನ ಅಲ್ವಾ, 3 to 4 ಮೆಂಬರ್ಸ್ ಇದ್ದರೆ ಆರಾಮ್ಸೆ ನಿಮಗೆ 6ರಿಂದ 7 ತಿಂಗಳು ಬರುತ್ತೆ. ಚಿನ್ನೂ ನೋಡಿ ಹೆಲ್ಪ್ ಮಾಡ್ತೀನಿ ಅಮ್ಮ ಅಂತ ಅಂದ್ಬಿಟ್ಟು ಹಾಗೆ ಅದನ್ನು ಉರಿತಾ ಕೂತಿದ್ದಾನೆ. ನಾನು ಯಾವಾಗ್ಲೂ ಹಾಲ್ಗೆ ಇಟ್ಕೊಬಿಡ್ತೀನಿ, ಇದು ಸ್ಟವ್ ಎಲ್ಲನೂ ಟಿ ವಿ ನೋಡ್ಕೊಂಡು ಆರಾಮ್ಸೆ ಉರಿಬೋದು ಅಂತ, ಇಲ್ಲಾಂದರೆ ತುಂಬ ಬೋರ್ ಆಗುತ್ತಲ್ವಾ ಅದಕ್ಕೆ. ಚಿನ್ನು ಏನು ಮಾಡ್ತಿದ್ಯಾ?
ಮಾಲ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಿದ್ಯಾ? ಇನ್ನು ಡೈಲಿ ಮಾಲ್ಟ್ ಕುಡಿತಾ ಇರೋದೆ, ಹೆಲ್ದಿ ಮಾಲ್ಟ್. ಆದಷ್ಟು ರಾಗಿ ಮಾಲ್ಟ್ನೆಲ್ಲ ಮನೇಲೇ ಮಾಡ್ಕೊಳ್ಳೋದು ಒಳ್ಳೆಯದು. ಔಟ್ಸೈಡಿಂದ ತೊಗೊಳ್ತೀವಿ ಅಂತಂದರೆ ಹಾಫ್ ಕೆ ಜಿಗೆ 300-400 ರುಪೀಸ್ ಚಾರ್ಜ್ ಮಾಡ್ತಾರೆ. ಅದು ಅಲ್ಲದೆ ಅವ್ರು ನಮ್ಮಷ್ಟು ನೀಟಾಗಿ ಮಾಡಿರೋದು ಇಲ್ಲ, ಎಲ್ಲನೂ ತಂದು ವಾಶ್ ಮಾಡಿ ಎಲ್ಲ ಮಾಡಿರಲ್ಲ, ಹಾಗೆಯೇ ಡ್ರೈ ರೋಸ್ಟ್ ಮಾಡಿ ಮಾಡಿಸಿರ್ತಾರೆ. ಹೇಳಬೇಕು ಅಂದರೆ ನಾವು ಮನೇಲಿ ಮೊಳಕೆ ಕಟ್ಟಿ ಅದನ್ನೆಲ್ಲನೂ ನೀಟಾಗಿ ವಾಶ್ ಮಾಡಿ ಮೊಳಕೆ ಕಟ್ಟಿ ಈ ರೀತಿ ಹಸಿಟ್ಟು ಮಾಡಿ ಇಟ್ಕೊಳ್ಬೋದು. ತುಂಬ ದಿನಗಳವರೆಗೂ ಬರುತ್ತೆ. ತುಂಬಾ ಹೆಲ್ತ್ಗೆ ಒಳ್ಳೆಯದು, ಬೋನ್ ಎಲ್ಲ ಸ್ಟ್ರಾಂಗ್ ಆಗುತ್ತೆ, ಮತ್ತು ನಮ್ಮ ಸ್ಕಿನ್ಗೆ ಒಳ್ಳೆಯದು, ಹೇರ್ಗೆ ಒಳ್ಳೆಯದು. ಟೋಟಲಿ ತುಂಬಾ ಹೆಲ್ದಿಯಾಗಿರ್ತೀವಿ, ತುಂಬ ಸ್ಟ್ರಾಂಗಾಗೂ ಇರ್ತೀವಿ. ಇವಾಗಿನ ಫುಡ್ಡಲ್ಲಂತೂ ಏನೂ ಸಿಗಲ್ಲ. ಅಟ್ಲೀಸ್ಟ್ ನಾವು ತಗೊಳ್ಳೋ ಫುಡ್ಡನ್ನು ಇಲ್ಲಿ ಸ್ವಲ್ಪ ಒಳ್ಳೆ ಅಂಶನ ನೋಡಿ ನಾವೇ ರೆಡಿ ಮಾಡ್ಕೊಳ್ಳೋದು ಬೆಸ್ಟ್ ಅಂತ ಹೇಳ್ತೀನಿ. ನಾನು ಈ ರೀತಿ ಸ್ಟೋರ್ ಮಾಡ್ತೀನಿ. ನನಗೆ ಈ ರೀತಿ 2 ಬಾಕ್ಸ್ ತುಂಬ ಆಗಿದೆ. ಇದು ನನಗೆ 6 to 7 ಮಂತ್ಸ್ವರೆಗೂ ಬರುತ್ತೆ. ಓಕೆ ಫ್ರೆಂಡ್ಸ್, ಇಷ್ಟ ಆದರೆ ನೀವು ಕೂಡ ಈ ರೀತಿ ಹೆಲ್ದಿ ಡ್ರಿಂಕ್ನ ಮಾಡ್ಕೊಂಡು ಕುಡೀರಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.